ಸ್ವಾಗತ ಸುಸ್ವಾಗತ. ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಾಡಳಿತದಿಂದ ಜರುಗುವ ಸಭೆಗಳು, ಉತ್ಸವಗಳು ಕಾಟಾಚಾರಕ್ಕೆ ಜರುಗಿಸಬಾರದು, ತುಂಬ ಅರ್ಥಪೂರ್ಣವಾಗಿ ಹಾಗೂ ಶಿಷ್ಟಾಚಾರದಿಂದ ಜರುಗಿಸಬೇಕೆಂದು ಮತ್ತು ಸಭೆಗಳಿಗೆ ಉತ್ಸವಗಳಿಗೆ ಗೈರಾದ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಸಂಘಟನೆಗಳು ತಾಲೂಕಾಡಳಿತಕ್ಕೆ ಆಗ್ರಹಿಸಿವೆ. ಆಗಸ್ಟ್ 1ರಂದು ಪ್ರವಾಸಿ ಮಂದಿರದಲ್ಲಿ ಜರುಗಿದ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಸಂಘಟನೆಗಳ ಮುಖಂಡರು ಮಾತನಾಡಿದರು. ಯಾವುದೇ ಉತ್ಸವಗಳ ಪೂರ್ವ ಸಭೆಗಳಿಗೆ ಹಾಗೂ ಉತ್ಸವಗಳಿಗೆ ಅಧಿಕಾರಿಗಳು ವಿನಾಕಾರಣ ಗೈರು ಹಾಜರಾಗುವುದು ರೂಢಿಯಾಗುತ್ತವೆ. ತಾಲೂಕಾಡಳಿತ ನೇರ ಹೊಣೆ ಹೊರಬೇಕಿದೆ. ಗೈರಾಗುವ ಅಧಿಕಾರಿಗಳ ಸಿಬ್ಬಂದಿಯವರ ವಿರುದ್ಧ ಕಾನೂನು ರೀತಿಯ ಕಠಿಣ ಶಿಸ್ತು ಕ್ರಮ ಜರುಗಿಸಬೇಕೆಂದು ಸಂಘಟನೆಗಳ ಪದಾಧಿಕಾರಿಗಳು ತಹಸೀಲ್ದಾರರಿಗೆ ಆಗ್ರಹಿಸಿದರು. ಸಭೆಗಳು, ಆಚರಣೆಗಳು, ಉತ್ಸವಗಳ ಸಂದರ್ಭದಲ್ಲಿ ಶಿಷ್ಟಾಚಾರ ಗಾಳಿಗೆ ತೂರಲಾಗುತ್ತಿದೆ. ಸಭೆ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು, ಉನ್ನತಾಧಿಕಾರಿಗಳು, ಗಣ್ಯರು ಹೊರತುಪಡಿಸಿ ಅಯೋಗ್ಯರಿಗೆ ಮಣೆ ಹಾಕಬಾರದು. ವೇದಿಕೆ ಘನತೆ, ಗಾಂಭೀರ್ಯತೆ, ಗಣತಿಗೆ ಧಕ್ಕೆ ತರುವಂತಾಗಬಾರದು. ಉತ್ಸವಗಳು ಮಕ್ಕಳಿಗೆ ಹಬ್ಬದ ಅನುಭವ ನೀಡುವಂತಾಗಬೇಕಾಗಿದೆ. ಉತ್ಸವ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಮೊದಲ ಪ್ರಶಸ್ತಿ ನೀಡಬೇಕಿದೆ. ಅಗತ್ಯ ಮೂಲ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಂಬಂಧಿಸಿದ ಇಲಾಖೆಗಳು ಒದಗಿಸಬೇಕೆ. ಧ್ವಜಾರೋಹಣ ಸಂದರ್ಭದಲ್ಲಿ ಹಾಗೂ ವೇದಿಕೆಯಲ್ಲಿ ಶಿಷ್ಟಾಚಾರಗಳನ್ನು, ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಬೇಕಿದೆ ಎಂದು ಸಂಘಟನೆಗಳ ಮುಖಂಡರು ಒತ್ತಾಯಿಸಿದರು. ಸಭೆಗಳು, ಉತ್ಸವ ಆಚರಣೆಗಳ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಯವರು ಹಾಜರಾತಿ ಕಡ್ಡಾಯಗೊಳಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಹೋರಾಟಗಾರರು ತಹಸೀಲ್ದಾರರಿಗೆ ಆಗ್ರಹಿಸಿದರು. ತಹಸೀಲ್ದಾರರಾದ ವಿ.ಕೆ. ನೇತ್ರಾವತಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್, ತಾಲೂಕು ಪಂಚಾಯತಿ ಅಧಿಕಾರಿ ಟಿ. ನರಸಪ್ಪ, ಬಿಇಒ ಮೈಲೇಶ್ ದೇವೂರ್, PSI ಸಿ. ಪ್ರಕಾಶ್ ಇದ್ದರು. ಕನ್ನಡ ಪರ ಸಂಘಟನೆಗಳು, ರೈತ ಪರ, ಮಹಿಳಾ ಪರ, ದಲಿತ ಪರ, ಕಾರ್ಮಿಕರ ಪರ ಸಂಘಟನೆಗಳು ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು, ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಹ ಸಿಬ್ಬಂದಿಯವರು ಹಾಜರಿದ್ದರು. ವರದಿ ವಿಜಿಯವರ ಸಭೆಯಿಂದ ಡಿಡಿ ಸೂಪರ್ ನ್ಯೂಸ್ ಕೂಡ್ಲಿಗಿ. ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವರ್ಷ ಸನ್ಮಾನ ಮಾಡ್ತೀವಿ, ವರ್ಷ ಆಚರಣೆ ಮಾಡ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಏನದಾವ ಮತ್ತೆ ವಿಸಿಟ್ ಮಾಡಿ ಪೂರ್ವಭಾವಿ ಸಭೆ ಕರಿಬೇಕು. ಅಲ್ಲಿ ಏನೈತೆ, ಏನು ತೊಂದರೆ ಐತೆ, ಏನಿಲ್ಲ ಅಂತ ಕ್ರೀಡಾಂಗಣ ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿ ಇಲ್ಲಿ ಬರಬೇಕು, ಪೂರ್ವಭಾವಿ ಸಭೆ ಕರಿಬೇಕು. ಆ ಪೂರ್ವಭಾವಿ ಸಭೆ ಕರೆಯುವ ಉದ್ದೇಶ ಬೇಕಲ್ಲ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗ್ಬೇಕನ್ನೋ ಉದ್ದೇಶ ಪೂರ್ವಭಾವಿ ಸಭೆ ಕರಿತೀವಿ. ನಾವು ಹೇಳ್ಕೊಂತೆಲ್ಲ ಬರ್ತೀವಿ. ಅವ್ರಿಗೆ ಸನ್ಮಾನ ಮಾಡೋಕ್ಕೂ, ಸೈನಿಕರಿಗೆ ಸನ್ಮಾನ ಮಾಡೋಕ್ಕೂ, ಅವ್ರಿಗೆಲ್ಲರಿಗೆ ಹೇಳ್ತೀವಿ ಸನ್ಮಾನ ಯಾವ ಟೈಮಾಗ ಮಾಡೋಕ್ಕೂ. ಮಕ್ಕಳು ಬಿಟ್ಟ ಮೇಲೆ ಸನ್ಮಾನ ಮಾಡ್ಕೊಳ್ಳಿ, ಮಕ್ಕಳು ಬಿಟ್ಟ ಮೇಲೆ ಹೂನಾರ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಮೊದಲು ಮಕ್ಕಳನ್ನ ಕಳ್ಸೋದು ಕಲೀರಿ, ಆಮೇಲೆ ಸನ್ಮಾನ ಮಾಡಿ ಏನಾರು ಮಾಡಿ. 7 ಗಂಟೆಗೆ ಎದ್ದು ಹೋಗಿರ್ತಾರೆ ಮಕ್ಕಳು. ಅಲ್ಲಿ ಬೇರೆ ಯಾರು ಇರೋದಿಲ್ಲ, ಮಕ್ಕಳೇ ಇರ್ತಾರೆ. ಬರೇ ಇವ್ರು ಯಾರು ಇರೋದಿಲ್ಲ. ನೌಕರಸ್ಥರು ಇರೋದೇ ಇಲ್ಲ, ಶಿಕ್ಷಕರು ಇರೋದೇ ಇಲ್ಲ. ಸಂಡೇ ಹಾಲಿಡೇ, ಸಾಟರ್ಡೆ ಹಾಲಿಡೇ ಮುಗಿದ ರಜೆ ಹಾಕಿ ಹೋಗ್ಬಿಡ್ತಾರೆ. ಆ ಸಂಬಳ ತಗೊಳ್ತಿರ್ತಾರೆ. ಮತ್ತೆ ಇಲ್ಲ, ನಾವು ರಿಯಾಲಿಟಿ ಚೆಕ್ ಮಾಡ್ತೀವಿ. ಪ್ರತಿಯೊಂದು ಆಫೀಸ್ಗೆ ಹೋಗ್ತೀವಿ, ಯಾರಿದ್ದಾರೆ ಯಾರಿಲ್ಲ ಅದನ್ನ ನಾನು ಮೇಲೆ ಉನ್ನತಾಧಿಕಾರಿಗಳ ಗಮನಕ್ಕೆ ತೊಗೊಂಬರ್ತೀನಿ. ನಾನು ಲಿಖಿತವಾಗಿ ನಾವು ಪ್ರತಿಭಟನೆ ಬಲಿಷ್ಠವಾಗಿದ್ದು ಈಗ ಕಾಟಾಚಾರಕ್ಕೆ ಉತ್ಸವಗಳು ಮಾಡೋದಾದ್ರೆ ಯಾರನ್ನು ಒಪ್ಸೋಕ್ಕೋಸ್ಕರ